ಒಂದು ಸುಂದರವಾದ ಹಳ್ಳಿಯಲ್ಲಿ ಸುರೇಶ್ ಎಂಬ ಜಮೀನುದಾರ ವಾಸಿಸುತ್ತಿದ್ದನು. ಅವನ ಬಳಿ 100 ಎಕರೆ ಜಮೀನು, ದೊಡ್ಡ ಮನೆ, ಸಾಕಷ್ಟು ಎತ್ತುಗಳು ಮತ್ತು ಅಪಾರ ಸಂಪತ್ತು ಇತ್ತು. ಆದರೆ ಎಷ್ಟೇ ಹಣವಿದ್ದರೂ ಅವನಿಗೆ ತೃಪ್ತಿ ಇರಲಿಲ್ಲ. ಇತರ ಜಮೀನನ್ನು ತನ್ನದಾಗಿಸಿಕೊಳ್ಳಬೇಕು ಎಂಬ ದುರಾಸೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಇತ್ತು. ಅದೇ ಹಳ್ಳಿಯಲ್ಲಿ ಗೋಪಾಲ ಎಂಬ ಬಡ ರೈತ ತನ್ನ ಹೆಂಡತಿ ಮತ್ತು 2 ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು. ಅವನ ಬಳಿ ಕೇವಲ 2 ಎಕರೆ ಜಮೀನು ಮಾತ್ರ ಇತ್ತು. ಆ ಜಮೀನಿನಲ್ಲಿ ದುಡಿದು ಬಂದ ಬೆಳೆಯಿಂದಲೇ ಅವನು ತನ್ನ ಕುಟುಂಬವನ್ನು ಸಾಗಿಸುತ್ತಿದ್ದನು. ಅವನು ತುಂಬಾ ಪ್ರಾಮಾಣಿಕ ಮತ್ತು ಕಷ್ಟಪಡುವವನಾಗಿದ್ದನು. ಒಂದು ವರ್ಷ ಉತ್ತಮ ಮಳೆ ಬಂತು. ಗೋಪಾಲನ ಹೊಲದಲ್ಲಿ ಉತ್ತಮ ಬೆಳೆ ಬೆಳೆಯಿತು. ಹಳ್ಳಿಯ ಜನರೆಲ್ಲ ಅವನ ಪರಿಶ್ರಮವನ್ನು ಹೊಗಳಿದರು. ಇದನ್ನು ಕಂಡ ಸುರೇಶ್ಗೆ ಅಸೂಯೆಯಾಯಿತು. ಇವನ 2 ಎಕರೆ ಜಮೀನಿನಲ್ಲಿ ಇಷ್ಟು ಬೆಳೆ ಬಂದರೆ ಈ ಜಮೀನು ನನ್ನದಾಗಬೇಕು ಎಂದು ಯೋಚಿಸಿದನು. ಮುಂದಿನ ದಿನ ಸುರೇಶ್ ಗೋಪಾಲನ ಮನೆಗೆ ಹೋದನು. ಗೋಪಾಲ, ನಿನ್ನ ಜಮೀನನ್ನು ನನಗೆ ಮಾರಿಬಿಡು, ನಾನು ಒಳ್ಳೆಯ ಬೆಲೆ ಕೊಡುತ್ತೇನೆ ಎಂದನು. ಗೋಪಾಲ ನಗುತ್ತಾ ಉತ್ತರಿಸಿದನು, ಸ್ವಾಮಿ, ಈ ಜಮೀನು ನನ್ನ ತಂದೆಯ ನೆನಪು, ಇದನ್ನು ನಾನು ಮಾರುವುದಿಲ್ಲ. ಸುರೇಶ್ ಕೋಪಗೊಂಡನು, ಆದರೆ ಹೊರಗೆ ಏನೂ ತೋರಿಸಲಿಲ್ಲ. ಕೆಲವು ದಿನಗಳ ನಂತರ ಅವನು ಕುತಂತ್ರ ಮಾಡಿದರು. ಗ್ರಾಮದ ಅಧಿಕಾರಿಯ ಬಳಿ ಹೋಗಿ ಸುಳ್ಳು ದಾಖಲೆಗಳನ್ನು ತಯಾರಿಸಿ ಆ ಜಮೀನು ತನ್ನದೇ ಎಂದು ಹೇಳಲು ಪ್ರಯತ್ನಿಸಿದನು. ಈ ವಿಷಯವು ಹಳ್ಳಿಯ ಜನರಿಗೆ ತಿಳಿಯಿತು. ಎಲ್ಲರೂ ಪಂಚಾಯಿತಿಗೆ ಸೇರಿದರು. ಸಭೆಯಲ್ಲಿ ಸುರೇಶ್ ಸುಳ್ಳು ದಾಖಲೆಗಳನ್ನು ತೋರಿಸಿದನು. ಆಗ ಗೋಪಾಲ ತನ್ನ ತಂದೆಯ ಹಳೆಯ ದಾಖಲೆಗಳು, ತೆರಿಗೆ ರಸೀದಿಗಳು ಮತ್ತು ಗ್ರಾಮದ ಹಿರಿಯರ ಸಾಕ್ಷಿಗಳನ್ನು ತೋರಿಸಿದನು. ಹಿರಿಯರು ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿದರು. ಕೊನೆಗೆ ಸುರೇಶ್ನ ದಾಖಲೆಗಳು ನಕಲಿ ಎಂದು ಗೊತ್ತಾಯಿತು. ಹಳ್ಳಿಯ ಜನರೆಲ್ಲ ಅವನ ವರ್ತನೆಗೆ ಬೇಸರಪಟ್ಟರು. ಪಂಚಾಯಿತಿ ಮುಖ್ಯಸ್ಥರು ಹೇಳಿದರು, ಸುರೇಶ್, ನಿನ್ನ ಬಳಿ ಈಗಾಗಲೇ ಸಾಕಷ್ಟು ಜಮೀನಿದೆ. ಆದರೂ ಬಡ ರೈತನ ಜಮೀನನ್ನು ಕಸಿದುಕೊಳ್ಳಲು ಯತ್ನಿಸಿದ್ದೀಯಾ? ಇದು ದೊಡ್ಡ ತಪ್ಪು. ಸುರೇಶ್ಗೆ ತುಂಬಾ ನಾಚಿಕೆಯಾಯಿತು.